ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ. ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು. ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಂಗ್ಗೆ ಎಷ್ಟು ಪ್ರಾಮಿನೆಂಟಾಗಿ ನೀಟಾಗಿ ಒಂದು ಜಡ್ಜ್ ಆಗಲಿ, ಉಪ್ಪು ಕಮ್ಮಿ ಆಗಿದೆ ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದ್ರೆ ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಒಂದು ಕಂಫರ್ಟ್ ಝೋನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ. ಟಾರ್ಚರ್ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆಯಲ್ಲಿ ನಾವು ಒಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟೇ ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊತಿದ್ದೀನಿ. ಯಾಕಂದರೆ ಐ ಎಮ್ ಎ ವೆರಿ ಸೀರಿಯಸ್ ಗೈ. ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗೆ ಇವತ್ತು. ಸೊ ಅದೇ ನಿಮಗೂ ಆಗತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಎಲ್ಲರ ಲೈಫ್ ಸ್ಟೈಲಲ್ಲೂ ತುಂಬ ಸ್ಟ್ರೆಸ್ ಇದೆ ಇವಾಗ. ಲಾಫ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ಅದು ನಿಜ. ಒಂದು ಅರ್ಧ ಗಂಟೆ 1 hour ನಕ್ಕಿದ್ರೆ ತುಂಬ ಹೆಲ್ದಿ ಆಗಿರ್ತೀರಾ. ಈ ಶೋ ನೋಡಿ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಎಲ್ಲರೂ ಭಾಗ್ಯಲಕ್ಷ್ಮಿ ಶ್ರೇಷ್ಠ ಆಗಿ ನೋಡಿರ್ತೀರ. ಆನ್ ಸ್ಕ್ರೀನಲ್ಲಿ ಎಲ್ರಿಗೂ ಎದುರಿಸ್ಕೊಂಡು ಮತ್ತು ವಾರ್ನಿಂಗ್ ಮಾಡಿಕೊಂಡು ಈ ಥರ ಪಾತ್ರಗಳು ಮಾಡಿದ್ದೆ. ಬಟ್ ಇಲ್ಲಿ ಈ ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅಂದರೆ ಅಡುಗೆ ಮಾಡೋರಿಗೂ ಕೂಡ ಅದು, ಅಡುಗೆ ಮಾಡೋಕ್ಕೆ ಬರೋರಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿಬಿಡತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಶೋ. ನೀವೆಲ್ಲರೂ ನೋಡಬೇಕು, ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಇವಾಗ ಶಿಲ್ಪ ಆಗಿ ನೋಡ್ತೀರಾ, ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಆ್ಯಂಡ್ ಕುಕ್ಕಿಂಗ್ ಮಾಡೋದೇ ಕಷ್ಟ, ಅದರಲ್ಲಿ ಕ್ವಾಟ್ಲೆ ಗಜ್ಜತೆ ಮಾಡೋದಂದರೆ ತುಂಬ 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 ಕಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾಯಿದ್ರೆ ಸುಮ್ಮನೆ ಸೀರಿಯಸ್ಸಾಗಿ ಮಾಡ್ತಾ ಇರ್ತೀರ, ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಫನ್ನು. ಸೊ ನೀವು ನೋಡಲೇಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೀರೋಯಿನ್ನಾಗಾಯಿತು, ವಿಲನ್ನಾಗಾಯಿತು, ಬೇರೆ ಬೇರೆ ಪಾತ್ರಗಳಾಯಿತು. ಬಟ್ ಕ್ವಾಟ್ಲೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅಥವಾ ಕಾಮಿಡಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಿಕಾಸ್ ರಿಯಲ್ ಲೈಫಲ್ಲಿ ಆಮ ಕ್ವಾಟ್ಲೆ. ಈ ಶೋ ಮುಖಾಂತರ ಸೋನಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಶೋ ಮುಗಿತಾ ಕುಕ್ಸ್ ಎಲ್ಲ ಕುಕ್ಕಿಂಗ್ ಮರಿದೇ ಇದ್ದರೆ ಸಾಕು, ಅಷ್ಟು ಫನ್ನಾಗಿದೆ. ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್, ಎಲ್ಲರೂ ಹೇಳ್ದಂಗೆ. ಸೊ ನೀವೆಲ್ಲರೂ ನೋಡಬೇಕು. ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಅನಿಸುತ್ತೆ, ಓ ಇದು 1.5 hour ಅಷ್ಟೇ, ನಾ ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಬಿಕಾಸ್ ನಮಗೆ ಅನಿಸುತ್ತೆ, ಓ ಮುಗ್ದೋಯ್ತಾ, ವಾರಕ್ಕೆ ಒಂದೇ ದಿನ ಶೂಟಿಂಗಾ ಅಂತ. ಬಿಕಾಸ್ ವಿ ಲವ್ ಸೋ ಮಚ್ ಆ್ಯಂಡ್ ಎಂಜಾಯ್ ಸೋ ಮಚ್. ಸೊ ಎಲ್ಲರೂ ನೋಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.